ಇಡೀ ರಾಜ್ಯವನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ ಈ ಒಂದು ರಾಮೇಶ್ವರಂನಲ್ಲಿ ಆದಂಥ ಈ ಒಂದು ಸ್ಫೋಟ, ಈ ಪ್ರಕರಣ. ಸೊ ಹೀಗಾಗಿ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಪ್ರಮುಖ ಅಧಿಕಾರಿಗಳನ್ನು ಕರೆದು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡ್ತಿದ್ದಾರೆ. ಯಾಕಂತಂದರೆ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂಥ ರಾಜ್ಯ ಸರ್ಕಾರ ಈಗಾಗಲೇ CCB ಪೊಲೀಸರಿಗೆ ತನಿಖೆಗೆ ಆದೇಶವನ್ನು ಹೊರಡಿಸಿರುವಂಥ ಬೆನ್ನಲ್ಲೇ ಮಹತ್ವದ ಮೀಟಿಂಗನ್ನು ಹಮ್ಮಿಕೊಂಡಿರೋದು. ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಹೈ ಲೆವೆಲ್ ಮೀಟಿಂಗ್ ಇದು. ಗೃಹ ಸಚಿವ ಪರಮೇಶ್ವರ್, DG IGP ಅಲೋಕ್ ಮೋಹನ್, ಕಮಿಷನರ್ ದಯಾನಂದ್, ಗುಪ್ತಚರ ಇಲಾಖೆ ಅಧಿಕಾರಿಗಳು ಕೂಡ ಇವರೆಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಇಡೀ ರಾಜ್ಯವನ್ನೇ ಜೊತೆಗೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಈ ಒಂದು ಬಾಂಬ್ ಬ್ಲಾಸ್ಟ್ ಕೇಸ್. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳ ಜೊತೆ ಹೈ ಲೆವೆಲ್ ಮೀಟಿಂಗನ್ನು ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಈ ಸ್ಫೋಟ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಯಾಕಂದರೆ ಇದು ಬೆಂಗಳೂರಿನಲ್ಲಿ 2005ರಿಂದ 6 ಬಾರಿ ಬಾಂಬ್ ಸ್ಫೋಟ ಆಗಿರೋದು. 2005ರಲ್ಲಾಗಿತ್ತು ಬೆಂಗಳೂರಿನಲ್ಲಿ, ಡಿಸೆಂಬರ್ 8ರಲ್ಲಾಗಿತ್ತು ನೋಡಿ, 2008ರಲ್ಲಾಗಿತ್ತು ಸರಣಿ ಬಾಂಬ್ ಆಗಿತ್ತು, 2010ರಲ್ಲಿ, 2014ರಲ್ಲಿ, 23ರಲ್ಲಿ. ಸೊ ಈಗ ಮತ್ತೆ 24ರಲ್ಲಿ ರಾಮೇಶ್ವರಂನಲ್ಲಿ ಆದಂಥ ಬಾಂಬ್ ಸ್ಫೋಟ ಸಾಕಷ್ಟು ಸೀರಿಯಸ್ ತಗೊಂಡಿದೆ ರಾಜ್ಯ ಸರ್ಕಾರ. ಕಾದು ನೋಡೋಣ ಈ ಒಂದು ಮಹತ್ವದ ಮೀಟಿಂಗ್ನಲ್ಲಿ ಏನೆಲ್ಲ ನಿರ್ಧಾರವನ್ನು ಮಾಡ್ತಾರೆ ಅಂತ ಹೇಳಿ. ನೋಡಿ, ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಹಲವರು ಗಾಯಗಳಾಗಿತ್ತು. ಈಗ ಅಲ್ಲಿ ನಿನ್ನೆ ಇಬ್ಬರು ಡಿಸ್ಚಾರ್ಜ್ ಆಗಿದ್ರು, ಇವತ್ತು ಕೂಡ ಇಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಹಲವರು ಗಂಭೀರ ಗಾಯ ಆಗಿತ್ತು, ಕೆಲವರಿಗೆ ಗಾಯಗಳಾಗಿತ್ತು, ಕೆಲವರಿಗೆ ಸರ್ಜರಿ ಮಾಡಲಾಗಿದೆ. ಈಗಾಗಲೇ ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಲಾಗಿತ್ತು, ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಈಗ ನಿನ್ನೆ ಇಬ್ಬರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದರು, ಇವತ್ತು ಇಬ್ಬರು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು 4. ನಿನ್ನೆ ವೈದೇಹಿ ಆಸ್ಪತ್ರೆಗೆ ಒಟ್ಟು 6 ಜನ ಗಾಯಾಳುಗಳು ದಾಖಲಾಗಿದ್ದರು. ನಿನ್ನೆ ಇಬ್ಬರಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಮತ್ತಿಬ್ಬರು ಗಾಯಾಳುಗಳು ಹಿಂದೆ ಡಿಸ್ಚಾರ್ಜ್ ಆಗಿದ್ದಾರೆ. ಇಂದು ಸಂಜೆ ಇಬ್ಬರನ್ನು ಕೂಡ ಡಿಸ್ಚಾರ್ಜ್ ಮಾಡಲು ವೈದ್ಯರು ನಿರ್ಧರಿಸಿದ್ದಾರೆ. ಎಡಭುಜಕ್ಕೆ ಗಾಯ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂಥ 41 ವರ್ಷದ ಮೋಹನ್, ಜೊತೆಗೆ ಕಿವಿಗೆ ಗಾಯ ಆಗಿ ದಾಖಲಾಗಿದ್ದಂಥ 25 ವರ್ಷದ ನವ್ಯ, ಇಬ್ಬರು ಕೂಡ ಮೈಕ್ರೋಚಿಪ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ನಿನ್ನೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ರಾಮೇಶ್ವರಪುರಂನ ಕೆಫೆಗೆ ತೆರಳಿದ್ರು. ಊಟದ ಸಮಯದಲ್ಲಿ ಬಾಂಬ್ ಸ್ಫೋಟಗೊಂಡಿತ್ತು. ಈ ವೇಳೆ ಇಬ್ಬರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಗಾಯ ಆಗಿತ್ತು. ಇಬ್ಬರು ಕೂಡ ಗುಣಮುಖರಾಗಿರುವಂಥ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಡಿಸ್ಚಾರ್ಜ್ ಮಾಡಲು ಡಾಕ್ಟರ್ಸ್ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸವಿತಾ, ನಿನ್ನೆ ಇಬ್ಬರು ಡಿಸ್ಚಾರ್ಜ್ ಆಗಿದ್ರು, ಇವತ್ತಿಬ್ಬರು ಡಿಸ್ಚಾರ್ಜ್ ಆಗಬೇಕು ಅಂತೇಳಿ ವೈದ್ಯರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ರೋಗಿಗಳ ಪರಿಸ್ಥಿತಿ ಅಂದರೆ ಗಾಯಗೊಂಡವರ ಪರಿಸ್ಥಿತಿ ಯಾವ ರೀತಿ ಇದೆ ಮಾಹಿತಿ ಕೊಡೋದಾದರೆ? ದಿವಿತ್, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನಲ್ಲಿ ಗಾಯಾಳುಗಳಿಗೆ ಇದುವರೆಗೂ ಚಿಕಿತ್ಸೆ ಮುಂದುವರೆದಿದೆ. ನಗರದ ವೈದೇಹಿ ಆಸ್ಪತ್ರೆಯಲ್ಲಿ ನಿನ್ನೆ 6 ಜನ ದಾಖಲಾಗಿದ್ದರು. ಇನ್ನು ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ 3 ಗಾಯಾಳುಗಳು ದಾಖಲಾಗಿದ್ದಾರೆ. ಇನ್ನು ಬ್ರೂಕ್ಫೀಲ್ಡ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಗರದ ವೈದೇಹಿ ಆಸ್ಪತ್ರೆಯಲ್ಲಿ ದಾಖಲಾದ 6 ಜನಗಳ ಪೈಕಿ ನಿನ್ನೆನೇ ಚಿಕಿತ್ಸೆಯನ್ನು ಪಡೆದು ಇಬ್ಬರು ಡಿಸ್ಚಾರ್ಜನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಇಂದು ಇಬ್ಬರು ಕೂಡ ಡಿಸ್ಚಾರ್ಜನ್ನು ಮಾಡುವ ಸಾಧ್ಯತೆ ಇದೆ. ವೈದ್ಯ ಮೂಲಗಳು ಸಹ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಒಟ್ಟು ಇಬ್ಬರಿಗೆ ಮಾತ್ರ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಮೈಕ್ರೋಚಿಪ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ 41 ವರ್ಷದ ಮೋಹನ್ ಮತ್ತು 25 ವರ್ಷದ ನವ್ಯ ಈ ಊಟ ಟೈಮ್ಗೆ ರಾಮೇಶ್ವರ ಕೆಫೆಗೆ ಹೋಗಿರ್ತಾರೆ. ಸೊ ಆ ಒಂದು ಟೈಮ್ನಲ್ಲಿ ಬ್ಲಾಸ್ಟ್ ಆಗಿರುವ ಕಾರಣದಿಂದಾಗಿ ಎಡಭುಜಕ್ಕೆ ಮೋಹನ್ಗೆ ಗಾಯವಾಗಿದೆ ಮತ್ತು ನವ್ಯ ಎಂಬ 25 ವರ್ಷದ ಯುವತಿ ಕಿವಿಗೆ ಗಾಯ ಆಗಿದೆ. ಓವರ್ ಆಲ್ ಎಲ್ರಿಗೂ ಟ್ರೀಟ್ಮೆಂಟ್ ಆಗ್ತಾ ಇದೆ. ಎಲ್ಲ ಡಾಕ್ಟರ್ಸ್ ಹೇಳೋದಂದರೆ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅಷ್ಟು ಇಂಜುರಿ ಡೆಪ್ತಾಗಿ ಹೋಗಿಲ್ಲ, ನಮ್ಮ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಆಸ್ಪತ್ರೆಯ ಮೂಲಗಳು ನೀಡಿದವೆ. ದಿವಿತ್, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ.
ನೋಡಿ, ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಈ ಬಾಂಬ್ ಸ್ಫೋಟ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು. ಶಂಕಿತನಿಗಾಗಿ ಸಿಸಿಬಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಹಾಗಾದ್ರೆ ಯಾರು ಈ ಶಂಕಿತ, ಆತನ ಉದ್ದೇಶ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಪಿಕ್ಚರ್. ಎಸ್ ವೀಕ್ಷಕರೇ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ತಣ್ಣಗಿದ್ದ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದೆ. ಆ 10 ಸೆಕೆಂಡಿನ 2 ಬ್ಲಾಸ್ಟ್ನ ಸಿಸಿಟಿವಿ ದೃಶ್ಯ ನೋಡಿ ಬೆಂಗಳೂರು ಮಂದಿ ಹೌಹಾರಿ ಹೋಗಿದ್ದಾರೆ. ಇನ್ನು ಶಂಕಿತನ ಚಲನವಲನದ ಸಿಸಿಟಿವಿ ದೃಶ್ಯವಂತೂ ನೋಡಿದ್ರೆ ಮೈ ತರತರ ಅಂತ ನಡುಗುತ್ತೆ. ಸಿಸಿಟಿವಿ ದೃಶ್ಯ 1, ಫೆಬ್ರವರಿ 1, 2024 ಬೆಳಿಗ್ಗೆ 11:50. ಬಸ್ನಲ್ಲಿ ಇಳಿದು ರಾಮೇಶ್ವರಂ ಕೆಫೆಯತ್ತ ಶಂಕಿತ ಉಗ್ರ ನಡೆದುಕೊಂಡು ಬರುವ ಈ ಸಿಸಿಟಿವಿ ದೃಶ್ಯ ನೋಡಿ. ಸಿಸಿಟಿವಿ ದೃಶ್ಯ 2, ಫೆಬ್ರವರಿ 1, 2024 ಮಧ್ಯಾಹ್ನ 12 ಗಂಟೆ. ಸಿಸಿಟಿವಿಯ ಇನ್ನೊಂದು ಆಂಗಲ್ನಲ್ಲಿ ಈ ಉಗ್ರ ರಾಮೇಶ್ವರಂ ಕೆಫೆಯಲ್ಲಿ ರವೆ ಇಡ್ಲಿ ಪ್ಲೇಟ್ ಹಿಡಿದುಕೊಂಡು ಓಡಾಡುವ ದೃಶ್ಯ ಸೆರೆಯಾಗಿದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ರಾಮೇಶ್ವರಂ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿದೆ. 28, 30, 35 ವರ್ಷದ ಒಬ್ಬ ಯುವಕ ಬಂದು ಒಂದು ಬ್ಯಾಗ್ ಇಟ್ಟು ಕೌಂಟ್ರಲ್ಲಿ ರವೆ ಇಡ್ಲಿ ತೆಗೆದುಕೊಂಡು ಒಂದು ಮರದ ಪಕ್ಕದಲ್ಲಿ ಒಂದು ಬ್ಯಾಗ್ ಇಟ್ಟು ಹೋಗಿದ್ದಾನೆ. ಸಿಸಿಟಿವಿ ದೃಶ್ಯ 3, ಫೆಬ್ರವರಿ 1, 2024 ಮಧ್ಯಾಹ್ನ 12 ಗಂಟೆ 10 ನಿಮಿಷ. ಇದು ತುಂಬಾ ಇಂಪಾರ್ಟೆಂಟ್ ಸಿಸಿಟಿವಿ ಫುಟೇಜ್. ಇದರಲ್ಲಿ ಉಗ್ರನ ಮುಖಚಹರೆ ಸ್ಪಷ್ಟವಾಗಿ ಕಾಣಿಸ್ತದೆ. ಆ ರೀತಿಯ 2 ಫುಟೇಜ್ ಇದೆ. ಹೌದು, ಕೆಫೆಯಲ್ಲಿ ಬಾಂಬ್ ಇಟ್ಟಿರುವ ಶಂಕಿತ ವ್ಯಕ್ತಿ ಇವನೇ. ತಲೆ ಮೇಲೆ ವೈಟ್ ಟೋಪಿ, ಬ್ಲ್ಯಾಕ್ ಮಾಸ್ಕ್, ಕಣ್ಣಿಗೊಂದು ಗ್ಲಾಸ್. 30 ವರ್ಷದ ಆಸುಪಾಸಿನ ಶಂಕಿತ ಸಿಸಿಟಿವಿಯಲ್ಲಿ ಮರದ ಕೆಳಗೆ ಏನು ಇಡುತ್ತಿರುವುದು ಗೋಚರಿಸುತ್ತಿದೆ. ಬ್ಲಾಸ್ಟ್ ಆಗಿರುವುದು ಕೂಡ ಇದೇ ಜಾಗದಲ್ಲಿ. ಕರೆಕ್ಟ್ ಆಗಿ 1 ಗಂಟೆ ಈತ ಈ ಹೋಟೆಲ್ನಲ್ಲಿ ಓಡಾಡಿದ್ದಾನೆ. ಮರದ ಕೆಳಗೆ ಬಾಂಬ್ ಇಟ್ಟಿದ್ದಾನೆ. ಸಿಸಿಟಿವಿ ದೃಶ್ಯ 4, ಫೆಬ್ರವರಿ 1, 2024 ಮಧ್ಯಾಹ್ನ 12 ಗಂಟೆ 55 ನಿಮಿಷ. ಸರಿಯಾಗಿ 12 ಗಂಟೆ 57 ನಿಮಿಷಕ್ಕೆ 10 ಸೆಕೆಂಡುಗಳ ಅಂತರದಲ್ಲಿ 2 ಸ್ಫೋಟ ಸಂಭವಿಸಿದೆ. ಅದರ ಸಿಸಿಟಿವಿ ಫುಟೇಜ್ ಇದು. ಒಟ್ಟಾರೆ ಶಂಕಿತನ ಚಹರೆ ಹಿಡಿದು ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು 4 ಶಂಕಿತರನ್ನ ವಶಕ್ಕೆ ಪಡೆದು ಪೊಲೀಸರು ಡ್ರಿಲ್ಲಿಂಗ್ ಶುರು ಮಾಡಿದ್ದಾರೆ.